ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಇನ್ನೂ ಯಾವಾಗಲೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮನೇಲಿ ಚಿಕನ್ ಸ್ಪೆಷಲ್ ಬಿರಿಯಾನಿ, ಚಿಕನ್ ಪಿಕಲ್ ಆ್ಯಂಡ್ ಚಿಕನ್ ಕಬಾಬ್. ಚಿಕನ್ ಪಿಕಲ್ ನೋಡೋಕ್ಕೂ ಸಖತ್ತಾಗಿದೆ, ಟೇಸ್ಟು ಸೂಪರ್. ಚಂದಾಕರ್ ಇದ್ಬಿಟ್ರೆ ಮಗ ರುಚಿಯಾಗಿ ಮಾಡಿ ಹಾಕ್ತಿ ಅಲ್ವಾ? ಎಂಥದ್ದು ಉಪ್ಪಿನಕಾಯಿ. ನೀವು ಒಂದ್ಸಲ ಚಿಕನ್ ಪಿಕಲ್ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪ್ರಯತ್ನ ಮಾಡ್ತಾ ಇದೀವಮ್ಮ, ಹಂಗೆ ಒಂದೇ ಕಡೆಗೆ ನೋಡ್ಕೊಂಡು ಏನೋ ಒಂಥರ ಸಮಾಧಾನ ಹಂಗೆ ಕುತ್ಕೊಂಡಾಗ. ಪೂಜೆ ಮಾಡಿದ್ವಲ್ಲ, ಎಷ್ಟು ಗಂಟೆಗೆ ಎದ್ವಿ, ಏನು ಮಾಡಿದ್ವಿ? 4 ಗಂಟೆಗೆ ಎದ್ದೆ. 4 ಗಂಟೆಗೆ ಎದ್ದು ಪೂಜೆ ಮಾಡಿದ್ವಾ? ನಿದ್ದೆ ಬತ್ತೈದು ಎಣ್ಣೆ ತಿಕ್ಕೊಂಡದಕ್ಕೆ ನಿದ್ದೆ ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ ಅಂತ ಇವತ್ತು ಹಾಕೋಗಿಲ್ ಕಣವ. ನೆನ್ನೆ 3 ಸತಿ ಹೋಗಿದ್ನಲ್ಲ, ಇವತ್ತು ಬೇಡ ಪೂಜೆ 10 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕು ಅಂತ 8 ಗಂಟೆಗೆ ಮುಗಿಸ್ದೆ. 4 ಗಂಟೆಗೆ ಎದ್ದು ಒಂಚೂರು ಮನೆ ಕಸ ಗುಡಿಸ್ಕೊಂಡು ಅರ್ಶಿನದ ನೀರು ತಕ್ಲಿಸ್ಕೊಂಡು ಬಾಕ್ಲಿಗೆ ನೀರು ಹಾಕಿ ಸ್ನಾನ ಮಾಡ್ಕೊಂಡು ನೆಮ್ಮದಿಲಿ ಪೂಜೆ ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು, ಇಷ್ಟು ವರ್ಷ ನೋವಿತ್ತು, ಅವೆಲ್ಲ ಹೊರಗೆ ಹಾಕಿ ಅಳ್ತಾವ. ಪುರ್ದಮ್ ಕೈ ಬಿಟ್ಟಲ್ಲ, ಯಾವತ್ತೂ ಕಾಪಾಡ್ತಾಳೆ. ರಾಘವೇಂದ್ರ ಸ್ವಾಮಿನೂ ದೇವ್ರ ನಂಬಿ ಕೆಟ್ಟರಿಲ್ವಂತೆ. ದೇವ್ರ ಪೂಜೆ ಮಾಡ್ಬೇಕಾರೆ ದೇವ್ರ ಸಾಂಗಲ್ಲೇ ಬತ್ತಿತ್ತೆ. ಹೆಂಗೆ ನನ್ನ ಮನ್ಸಲ್ಲಿ ಏನು ನೋವಿತ್ತು, ನಾನು ಹೆಂಗಿರ್ಬೇಕು, ಟೌನ್ ಜೀವನ ಬೇಡ, ಸಾಕಾಗೋಯ್ತು 20 ವರ್ಷಕ್ಕೆ ಮಗ. ಹಳ್ಳಿಗೆ ಹೋಗಿ ಸಟ್ಲಾಗ್ಬಿಡ್ಬೇಕು, ಒಂದು ಹಂಚಿ ಮನೆ RCC ಮನೆ ಸಿಂಪಲಾಗಿ ಕಟ್ಟಿಗೆ ಬಿಟ್ಟು. ಅಂದರೆ ನಾನು ಕೇಳಿರೋದು ದೇವ್ರ ಮನೇಲಿ ಕೂತ್ಕೊಂಡು ಅಳಬಾರ್ದು ಅಂತವಲ್ಲಮ್ಮ. ನನ್ನ ಜೀವನದಲ್ಲೂ ಯಾವತ್ತೂ ಮನಸ್ಸಲ್ಲೇ ಹತ್ಕೊಳ್ಳಿವೆ ರಕ್ಷಿಲ್ಲ ನಿಂತ ಕೂತ್ಕೊಂಡೇಳಿ. ಇವ್ ನಾನು ಇಷ್ಟು ವರ್ಷದಲ್ಲಿ 20 ವರ್ಷದಲ್ಲಿ ಮಗ ನಾನು ಇಷ್ಟೊಂದು ಮನಸ್ಸಲ್ಲಿ ಇದ್ದದ್ದೆಲ್ಲ ಆಚೆ ಹೊರಗೆ ಹಾಕಿ ಹೇಳ್ಕೊಂಡು ಜೋರಾಗಿ ಹೊತ್ಕೊಂಡು ಪೂಜೆ ಮಾಡಿದ್ರೆ ಲೈಫಲ್ಲೇ ಇವತ್ತು ಫಸ್ಟ್ 20 ವರ್ಷದಿಂದ. ಅಯ್ಯೋ ಹೂವಾಯ್ತಾ, ಹೂ ಕೇಳ್ತವೆ ಅಂತ ಹೇಳ್ತೇವಲ್ಲ. ರಾಘವೇಂದ್ರ ಸ್ವಾಮಿದಿ 3 ಸಲ ಆಯಿತು. 2 ಸತಿ ಬಲ್ದ ಕಡೆಗೆ, 1 ಸತಿ ಆ ಮಧ್ಯದಲ್ಲಿ. ಅದು ತಂದೆ ನನ್ನ ಅಪ್ಪ ಆ ಕಡಿಕಾರ ಕೊಡ್ಲಿ, ಒಟ್ಟಿನಲ್ಲಿ ನಾನು ಇದೀನಿ, ನಿನ್ನ ಮಕ್ಳಿಗೂ ನಿನಗೂ ಬಲಕ್ಕೆ ಅಂತ ಹೂವು ಆಯ್ತಲ್ಲ ಅಷ್ಟೇ. ನನ್ನ ಮಗಳ ಬಗ್ಗೆ ಕೇಳ್ಕೊಳ್ಳಿಲ್ವಾ? ಇದ್ರ ಬಗ್ಗೆ ಕೇಳಲ್ವ ಇವ್ರಿಗೆ? ಇದ್ರ ಬಗ್ಗೆ ಕೇಳಲ್ವಾ? ಮುದ ಇಲ್ಲಿ ಅಮ್ಮ ಏನಂತ ಕೇಳ್ಕೊಂಡ್ರಿ ನನ್ನ ಮಗಳ ಬಗ್ಗೆ? ಏನಂತ ಕೇಳೋಣ? ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಡಪ್ಪ, ಅವಳು ಸುಖವಾಗಿ ಬೆಳೀಲಿ ಕಣಮ್ಮ. ಅವಳಿಗೆ ಯಾವುದು ಕಷ್ಟ ಗೊತ್ತಾಗೋದು ಬೇಡ. ನಾನು ನನ್ನ ಮಕ್ಳನ್ನ ಸಾಕಿದ್ನಲ್ಲ, ಅದಕ್ಕಿಂತ ಚೆನ್ನಾಗಿ ಬೆಳೀಲಿ ಅವಳು, ಅವ್ರ ಅಮ್ಮಂತವ ಅಂತ ಕೇಳಿ. ಚೆನ್ನಾಗಿ ಬೆಳೆಯೋದು ಓಕೆ ಅಮ್ಮ, ಬಟ್ ಯಾವೇ ಹೇಳೋದು ಮಕ್ಕಳಿಗೆ ಕಷ್ಟ ನೋವು ತಿಳಿಸ್ಕೊಟ್ಟು ಬೆಳೆಸ್ಬೇಕಂತೆ, ಆವಾಗಲೇ ಮಕ್ಕಳು ಮುಂದೆ ಬರೋದಂತ. ಹೌದಲ್ವಾ? ಅಲ್ಲ, ಅದು ನಿಜ. ಹಿರಿಯರು ಹೇಳೋದು ಹಂಗಂತ ತುಂಬ ಕಷ್ಟ. ಈಗ ಚೆನ್ನಾಗಿ ಬೆಳೆಸವ, ಚಿಕ್ಕ ವಯಸ್ಸವು ದೇವ್ರ ಸಮಾನ ಅಂತೆ ಮಕ್ಕಳು. ಈಗ ಸುಖವಾಗಿ ಬೆಳೆಸು, ಅವಳು ಸ್ವಲ್ಪ ಬುದ್ಧಿ ಬಲ ಬರುತ್ತಲ್ಲ, ಅವಾಗ ಹಿಂಗಲ್ಲ ಕಣವ. ಹಿಂಗೆ ಅಜ್ಜಿ ಹಿಂಗೆಲ್ಲ, ನಮ್ಮಮ್ಮ ನಿಮ್ಮಮ್ಮ, ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಹಿಂಗೆಲ್ಲ ಕಷ್ಟ ಬಿದ್ದಿತ್ತು, ಹಿಂಗೆಲ್ಲ ಬೆಳೆಸಿದ್ರು ಕಣವ ನನ್ನ ನಿಮ್ಮ ಮಾಮನವೇ ಅಂತೇಳಿ ಅವಾಗ ಕಷ್ಟ ಹೇಳ್ಕೊಡು. ಒಟ್ನೆಲ್ಲ ಅವಳು ಲೈಫು ಸುಖವಾಗಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಕಣೆ ಮಗ. ನಿನಗೆ ಹೆಂಗೆ ಸಿಕ್ತು ನಿನ್ನ ತವ್ರ ಮನೇಲಿ, ಹಂಗೆ ಇವಳಿಗೆ ಅದಕ್ಕಿಂತ ಚೆನ್ನಾಗಿ ಜಾಸ್ತಿ ಸಿಗ್ಬೇಕು ಎಲ್ಲೋದು ಅಂತ. ಇವತ್ತಿನ ವ್ಲಾಗಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಪಿಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ತಿಂದಿದ್ದೆ ಚಿಕನ್ ಪಿಕಲ್ ಅಂತ ಹೇಳಿಬಿಟ್ಟು, ಬಟ್ ನಿಜವಾಗ್ಲೂ ಚಿಕನಲ್ಲಿ ಪಿಕಲ್ ಮಾಡ್ತವೆ ಅಂತ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ಕಡೆನೂ ಚಿಕನ್ ಪಿಕಲ್ ಕೇಳಿ ಯಾಕೆ ನಾನು ಮಾಡಬಾರ್ದು, ನಾನು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ನಾರ್ಮಲ್ ಮನೆಯಲ್ಲಿ ಬೇರೆ ಉಪ್ಪಿನಕಾಯಿನೆಲ್ಲ ಹೇಗೆ ಮಾಡ್ತೀವಿ ಅದೇ ಪ್ರೊಸೀಜರು ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ನಾನು ಚಿಕನ್ ಪಿಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಬನ್ನಿ ಚಿಕನ್ ಪಿಕಲ್ನ ಮಾಡೋಣ. ಈ ಚಿಕನ್ ಪಿಕಲ್ನ ನಾವು ಫ್ರಿಜ್ನಲ್ಲಿ ಇಟ್ಟಿದ್ರೆ ಒಂದು 3 ಮಂತ್ಸ್ವರೆಗೂ ಇಡ್ಬೋದು, ಇಲ್ಲ ಹೊರಗಡೆ ಇಟ್ಟಿದ್ರೆ ಒಂದು 2 ಮಂತ್ಸ್ವರೆಗೂ ಇಡ್ಬೋದು. ನಾನು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಕನ್ ಪೀಸು ಈ ಥರ ಚಿಕ್ಕದಾಗಿ ಹಾಕೋಬೇಕಾಗುತ್ತೆ. ಲೈಕ್ ಉಪ್ಪಿನಕಾಯಿ ಪೀಸಸ್ ಹೇಗೆ ಬರುತ್ತೆ ಹಾಗೆ ಚಿಕ್ಕದಾಗಿ. ಇಲ್ಲೊಂದು 1/4 kg ಇರ್ಬೋದು, 1/4 kg ಚಿಕನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ನನಗೆ ತುಂಬ ದಿನದಿಂದ ಕಬಾಬು ತಿನ್ನಬೇಕು ಅಂತ ಆಸೆ ಆಗಿತ್ತು, ಹಾಗಾಗಿ ಚಿಕನ್ ತೊಗೊಬಂದಿದ್ರು. ಮತ್ತು ಚಿಕನ್ ಪಿಕಲ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಚಿಕನ್ನ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕಿ ಒಂದು 1/2 hour ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಬಿಟ್ಬಿಟ್ಟು
ಈಗ ನಾವು ಚಿಕನ್ ಪಿಕಲ್ನ ಸ್ಟಾರ್ಟ್ ಮಾಡೋಣ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಬಾಣಲಿನಲ್ಲಿ. ಅದು ಹೇಗೆ ಅಂದರೆ ನಾವು ಯಾವುದೇ ರೀತಿ ಅದಕ್ಕೆ ನೀವೇನು ಹಾಕಂಗಿಲ್ಲ. ಚಿಕನ್ ಗೊತ್ತಲ್ವಾ, ಬೇಯಬೇಕಾದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಅದೆಲ್ಲ ನೀರು ಫುಲ್ಲು ಡ್ರೈ ಆಗೋವರೆಗೂ ನಾವು ಚಿಕನ್ನ ಬೇಯಿಸ್ಕೋಬೇಕು. ಒಂದು ಬಾಣಲಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿ ನೀವಿರಬಾರ್ದು. ಸೊ ಸ್ವಲ್ಪ ತಳ ಹಿಡಿಬಾರ್ದು ಅಂತ ಕೆಳಗಡೆ ಆಯಿಲ್ ಹಾಕಿದ್ದೀನಿ. ಅದೆಲ್ಲ ಹಾಕಿದ್ಮೇಲೆ ನಾವು ಇಲ್ಲೇನು ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ ಮುಚ್ಚೋಣ. ಅದಾದಮೇಲೆ ನೀರು ಬಿಟ್ಕೊಂಡ್ಮೇಲೆ ಅದು ಒಂದು ಕಡೆ ಬೇಯ್ತಾ ಇರಲಿ. ಈ ಕಡೆ ಸ್ಪೈಸಸ್ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಏಲಕ್ಕಿ ಒಂದು 10, ಓಂಕಾಳು, ಲವಂಗ, ಕಾಳುಮೆಣಸು, ಚಕ್ಕೆ, ಸ್ವಲ್ಪ ಮೆಂತ್ಯ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ, ಇಷ್ಟನ್ನು ತೊಗೊಂಡು ಲೋ ಫ್ಲೇಮಲ್ಲಿ ಒಂದು ಬಾಣಲಿನ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಾಸಿವೆನ ಕೊನೆಯಲ್ಲಿ ಹಾಕಿ, ಇಲ್ಲಾಂದರೆ ಚಿಟಪಟ ಅನ್ನತ್ತೆ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಕಡೆ ತೆಗೆದಿಟ್ಕೊಂಡ್ಮೇಲೆ ಈ ಕಡೆ ಚಿಕನ್ ಕೂಡ ಫುಲ್ಲು ನೀರು ಡ್ರೈ ಆಗಿದೆ, ಅದನ್ನು ಕೂಡ ಬೇರೆ ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಫ್ರೆಶ್ ಆಯಿಲ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಬೋಂಡಾ ಬಜ್ಜಿ ಕರ್ದಿರೋ ಆಯಿಲ್ ಹಾಕೊಂಡ್ರೆ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಕಾಯುವಷ್ಟರೊಳಗೆ ನಾವಿಲ್ಲಿ ಏನೆಲ್ಲ ಸ್ಪೈಸಸ್ನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಆದಮೇಲೆ ಅದಕ್ಕೆ ಚಿಕನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚಿಕನ್ ಯಾವ ರೀತಿ ಬರಬೇಕು ಅಂದರೆ ಲೈಕ್ ಗೋಲ್ಡ್ ಕಲರ್ ಟೈಪ್ ಬರಬೇಕು. ಅಲ್ಲಿ ಅಂತ ಹೇಳಿದ್ರೆ ನಾವು ಈ ನಾರ್ಮಲ್ ಉಪ್ಪಿನಕಾಯಿನ ಹೇಗೆ ಉಪ್ಪು ನೀರಲ್ಲಿ ಒಂದು 2 ರಿಂದ 3 ದಿನ ನೆನೆ ಹಾಕಿ ಅದಕ್ಕೆ ಮಸಾಲೆ ಹಾಕಬೇಕು, ಅದು ಒಂದು 2-3 ದಿನ ತಗೊಳುತ್ತೆ. ಹಾಗೆ ಈ ಚಿಕನ್ ಪಿಕಲ್ ಏನು ಅಂತ ಹೇಳಿದ್ರೆ ಮಿನಿಮಮ್ 1 ಅವರ್ ಆದರೂ ತಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ ಲೋ ಫ್ಲೇಮಲ್ಲೇ ನಾವು ಚಿಕನ್ನ ಕುಕ್ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಿಡಲಲ್ಲಿ ವೈಟ್ ಇದೆ ನೋಡಿ, ಅದೆಲ್ಲ ಫುಲ್ಲು ಗೋಲ್ಡ್ ಆಗೋವರೆಗೂ ನೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಹಾಸ್ಟೆಲಲ್ಲಿ ಇರ್ತವೆ, ಪಿ ಜಿನಲ್ಲಿ ಇರ್ತವೆ, ಮತ್ತು ಆಫೀಸ್ಗೆ ಹೋಗಿ ಬಂದು ಕುಕ್ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ. ಅವರು ಈ ಥರ ಒನ್ ಡೇ ಯಾವಾಗಾದರೂ ವೀಕ್ ಆಫ್ ರಜಾ ಸಿಗುತ್ತಲ್ಲ, ಅವು ಒನ್ ಡೇ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ನಾನ್ ವೆಜ್ ತಿನ್ನೋರು ಮಾತ್ರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಿಸಿ ರೈಸ್ ಮಾಡಿಕೊಂಡು ಆರಾಮಾಗಿ ಹಾಕೊಂಡು ತಿನ್ಬೋದು. ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಫೈನಲ್ ಟೇಸ್ಟ್ ಹೇಗೆ ಬಂತು ಅಂತ ನಮ್ಮ ಅಮ್ಮನ ಕೂಡ ಕೇಳೋಣ. ಚಿಕನ್ನೆಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಅದನ್ನು ನೀಟಾಗಿ ಎತ್ತಿಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ನ ತೆಗಿತೀನಿ. ಈಗ ಉಪ್ಪಿನಕಾಯಿಗೆ ಜಾಸ್ತಿ ಆಯಿಲ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಆ ಉಪ್ಪಿನಕಾಯಿ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಜಾಸ್ತಿ ಆಯಿಲ್ ಹಾಕಿರ್ತಾರೆ, ಎಣ್ಣೆ. ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಆಗಿದೆ. ಇದರಲ್ಲಿ ಸ್ವಲ್ಪ ಎಣ್ಣೆನ ತೆಗೆದಿಟ್ಕೊಂಡು ಅದಾದ ನಂತರ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನು. ಮನೆಯಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಹೊರಗಡೆ ತರೋದಕ್ಕಿಂತ. ಯಾಕೆಂದರೆ ಹೊರಗಡೆ ಹಾಳಾಗಬಾರ್ದು ಅಂತ ಏನಾದರೂ ಕೆಮಿಕಲ್ಸ್ ಮತ್ತು ಪ್ರಿಸರ್ವೇಟಿವ್ ಆಗಿರಲಿ ಅಂತ ಏನೇನಾದ್ರು ಹಾಕಿರ್ತಾರಲ್ಲ, ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ನಾನು ಏನೆಲ್ಲ ಮಸಾಲಾಸ್ ಹೇಳಿದೆ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡಿ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಇಲ್ಲಿ 1 ನಿಂಬೆಹಣ್ಣಿನಷ್ಟು ರಸ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚಿಕನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಏನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ ಆ ಚಿಕನ್ನ ತೆಗೆದಿಟ್ಕೊಂಡು, ಆಯಿಲ್ ಸ್ವಲ್ಪ ಜಾಸ್ತಿ ಇದೆ ಅದನ್ನು ನೀಟಾಗಿ ಇನ್ನೊಂದು ಸೈಡ್ ತೆಗೆದಿಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಾವೇನು ಚಿಕನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ ಆ ಚಿಕನ್ನ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಆಗೋ ಥರ ಒಂದು 2-3 ರೌಂಡು ತಿರುಗಿಸ್ಬೇಕಾಗತ್ತೆ. ಅದಾದ ನಂತರ ನಾವು ಏನು ಸ್ಪೈಸಸ್ದು ಪೌಡರ್ ಮಾಡ್ಕೊಂಡಿದ್ವಿ ಮನೇಲಿ, ಆ ಸ್ಪೈಸಸ್ ಪೌಡರ್ ಹಾಕಿ ಅಗೇನ್ ಮತ್ತೆ ಒಂದು 3-4 ರೌಂಡು ತಿರುಗಿಸ್ಕೊಡಿ. ಆ್ಯಂಡ್ ನಿಮಗೆ ಚಿಲ್ಲಿ ಪೌಡರ್ ಬೇಕು ಅಂದರೆ ಹಾಕ್ಕೊಡಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಕಾಳುಮೆಣಸೆಲ್ಲ ಹಾಕಿರ್ತೀವಲ್ಲ ಅದೇ ಸ್ಪೈಸ್ ಇರುತ್ತೆ. ಬಟ್ ನಮ್ಮ ಮನೇಲಿ ಸ್ಪೈಸ್ ಜಾಸ್ತಿ ಬೇಕು ಅಂತ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಉಪ್ಪು ಮತ್ತು ಖಾರ ಪುಡಿ ನಿಮ್ಮ ರುಚಿಗೆ ತಕ್ಕನಂಗೆ ಹಾಕ್ಕೊಳ್ಳಿ. ಸಾಲ್ಟ್ ಆ್ಯಂಡ್ ಚಿಲ್ಲಿ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಂಡು ನೀಟಾಗಿ 1 ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬೇಯಿಸಬೇಕಾಗತ್ತೆ. ಅದಾದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿ ನಿಂಬೆಹಣ್ಣಿನ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಬಾಕ್ಸಿಗೆ ತುಂಬ್ಕೋಬೇಕು. ಅದಕ್ಕಿಂತ ಮುಂಚೆ ಟೇಸ್ಟ್ ಮಾಡಬೇಕಲ್ವ, ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಹಾಗಾಗಿ ಅಮ್ಮಂಗೆ ಕೊಡ್ತೀನಿ, ಟೇಸ್ಟ್ ನೋಡಿ ಏನು ಹೇಳ್ತೇವೆ ನೋಡೋಣ. ಹೊಸ್ದಾಗಿ ಚಿಕನ್ ಪಿಕ್ಕಲ್ ಮಾಡಿದ್ದೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಳಮ್ಮ. ಎಂಥದ್ದು ಚಿಕನ್ನು ಪಿಕ್ಕಲ್ ಹಂಗಂದ್ರೆ ಉಪ್ಪಿನಕಾಯ? ಹಾಂ, ಚಿಕನ್ ಉಪ್ಪಿನಕಾಯಿ. ಚಿಕನಲ್ಲಿ ಉಪ್ಪಿನಕಾಯಿ ಬಂತ? ಹಾಂ, ಇದು ತೆಗೆದ್ಬಿಡಿ, ಇದು ಸುಮ್ಮನೆ ಅದೇನಲ್ಲ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಏನೇನು ಬಂತೆ ಮಗ ಚಿಕನಲ್ಲಿ ಉಪ್ಪಿನಕಾಯಿ? 3 ತಿಂಗಳು ಇಟ್ಕೊಂಡು ತಿನ್ಬೋದು. ಸಕ್ಕತ್ತಾಗೈತೆ ಮಗ. ಚೆನ್ನಾಗಿದೆಯಾ? ಹಿಂಗೆ ಹೋಗಿ ಕೊಡ್ತೀನಿ. ಬಿಸಿ ಅನ್ನ. ಸೂಪರ್. ನಾನು ನಿಜ ಗೊತ್ತಿರೋ ಚಿಕನಲ್ಲಿ ಹಿಂಗೆ ಉಪ್ಪಿನಕಾಯಿ ಬರ್ತೈತಿ ಅಂತ ಅಲ್ವಾ? ನಾನು ಎಲ್ಲೋ ತಿಂದಿದ್ದೆ, ಮಾಡಬೇಕು ಅಂತ ಮಾಡಿದೆ. ಅಂದರೆ ಇದು ತೊಳೆ ಬರುತ್ತಲ್ಲ ಆ ಪೀಸು ಚೆನ್ನಾಗಿತ್ತು ರುಚಿ. ಮೂಳೆನೂ ಹಾಕ್ಬೋದು.
ಟೇಸ್ಟ್ ಚೆನ್ನಾಗಿದೆಯಾ? ಅದಾದಮೇಲೆ ಟೇಸ್ಟ್ ಎಲ್ಲ ಆಯಿತು. ನಮ್ಮಮ್ಮ ಒಂಥರ ಪಲ್ಯದ ಥರ ಅಂದ್ಕೊಂಡ್ಬಿಟ್ರು, ಬಟ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ನೀವು ಒಂದ್ಸಲ ಮಾಡಿ ನೋಡಿ. ನಾವು ಫ್ರಿಜ್ನಲ್ಲಿ ಇಟ್ಟರೆ 3 ಮಂತ್ಸ್ವರೆಗೂ ಇಡ್ಬೋದು, ಹೊರಗಡೆ ಇಟ್ಟರೆ 2 ಮಂತ್ಸ್ವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಅದಾದಮೇಲೆ ಕಬಾಬ್ ತಿನ್ನಬೇಕು ಅಂತ ಹೇಳಿದ್ದೆ, ಹಾಗಾಗಿ ಕಬಾಬ್ನು ಕೂಡ ಮಸಾಲ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಮನೇಲಿ ಚಿಕನ್ ತಂದರೆ ಬಿರಿಯಾನಿ ಅಂತೂ ಕಂಪಲ್ಸರಿ, ಯಾಕೆಂದರೆ ನನಗೆ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ, ಬಿರಿಯಾನಿ ರೈಸ್. ಸೊ ನಮ್ಮ ಮನೇಲಿ ಸ್ಪೆಷಲ್ ಇದಾಗಿತ್ತು, ಕಬಾಬು, ಚಿಕನ್ ಪಿಕಲ್, ಒನ್ ಮೋರ್ ಸ್ಪೆಷಲ್ ಕಬಾಬ್. ರುಚಿ ನೋಡ್ತೀನಿ, ರುಚಿ ನೋಡಿ ಹೇಳ್ತೀನಿ. ತಂದಾಕರಿ ಬಿಟ್ರೆ ಮಗ ರುಚಿ ರುಚಿಯಾಗಿ ಮಾಡಿ ಹಾಕ್ತಿ ಅಲ್ವಾ? ಕಬಾಬ್ ಎಂಥದ್ದು ಉಪ್ಪಿನಕಾಯಿ ಅಂತೆ, ಕಬಾಬ್ ಅಂತೆ, ಬಿರಿಯಾನಿ ಅಂತೆ, ಬಿಸಿ ಬಿಸಿ ಚೆನ್ನಾಗೈತೆ. ಚೆನ್ನಾಯ್ತಾ? ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.